ನಿಮ್ಮ ಮಕ್ಳೇನಾದ್ರೂ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಓದ್ತಾ ಇದ್ರೆ ಹಾಗಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಯಾಕಂದ್ರೆ ನಿಮ್ ಮಕ್ಳಿಗೆ ಸಿಗ್ತಾ ಇದೆ 7,000 ತನಕನೂ ಸ್ಕಾಲರ್‌ಶಿಪ್. ಹೌದು. ನಮಸ್ಕಾರ ಎಲ್ರಿಗೂ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ಎಲ್ಲಾ ಕ್ಯಾಟಗರಿ ಇರುವಂತಹ ಮಕ್ಕಳಿಗೂ ಕೂಡ ಗವರ್ಮೆಂಟ್ ಕಡೆಯಿಂದ ಸ್ಕಾಲರ್‌ಶಿಪ್ ಅನ್ನೋದು ಸಿಗ್ತಾ ಇದೆ. ಸೊ ಆ ಒಂದು ಸ್ಕಾಲರ್‌ಶಿಪ್ ಡೀಟೇಲ್ಸ್‌ನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಸ್ಕಾಲರ್‌ಶಿಪ್ ಹೆಸರು ಬಂದ್ಬಿಟ್ಟು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್. ಯಾಕೆ ನಾವು ಈ ಒಂದು ಸ್ಕಾಲರ್‌ಶಿಪ್‌ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಗವರ್ನಮೆಂಟ್ ಸ್ಕೀಮ್ ಆಗಿರುತ್ತೆ. ಹಾಗೇನೆ ಅಪ್ಲೈ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಮೆಥಡ್ ಇರುತ್ತೆ. ಡೈರೆಕ್ಟ್ ಸ್ಕಾಲರ್‌ಶಿಪ್ ಅನ್ನೋದು ನಿಮ್ಮ ಮಕ್ಕಳ ಒಂದು ಬ್ಯಾಂಕ್ ಅಕೌಂಟ್‌ಗೆ ಟ್ರಾನ್ಸ್‌ಫರ್ ಆಗುತ್ತೆ. ಈ ಒಂದು ಸ್ಕಾಲರ್‌ಶಿಪ್ ಅನ್ನೋದು ಗವರ್ಮೆಂಟ್ ಸ್ಕೂಲ್ ಮಕ್ಳಿಗೆ ಮಾತ್ರ ಸಿಗುತ್ತಾ? ಪ್ರೈವೇಟ್ ಸ್ಕೂಲ್‌ಗೂ ಸಿಗುತ್ತಾ ಇಲ್ವಾ? ಅನ್ನೋದು ಕೂಡ ನಾನು ನಂತರ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಇದಕ್ಕೆ ಒಂದು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನಿದೆ, ಹಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿರುತ್ತೆ, ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೂಡ ಏನಿರುತ್ತೆ, ಇದನ್ನ ಅಪ್ಲೈ ಮಾಡೋದು ಹೇಗೆ? ತುಂಬಾ ಸಿಂಪಲ್ ಆಗಿ ಅಪ್ಲೈ ಮೆಥಡ್ ಇರುತ್ತೆ. ನಿಮ್ಮ ಒಂದು ಮೊಬೈಲ್‌ಗಳಲ್ಲೇ ಅಪ್ಲೈ ಮಾಡ್ಬೋದು. ಹಾಗೇನೇನೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದು ಸಿಗುತ್ತೆ, ಲಾಸ್ಟ್ ಡೇಟ್ ಕೂಡ ಯಾವತ್ತಿರುತ್ತೆ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್‌ಗೆ ಹೊಸಬ್ರಾಗಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಮತ್ತೆ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ. ಫಸ್ಟಿಗೆ ಈ ಒಂದು ರಾಜ್ಯ ಸರ್ಕಾರ ಏನ್ ಎಲ್ಲಾ ಮಕ್ಕಳಿಗೂ ಯೂಸ್ ಆಗ್ಲಿ, ಒಂದು ಎಜುಕೇಶನ್ ಪರ್ಪಸ್ಗೆ ಅಂತ ಈ ಸ್ಕಾಲರ್‌ಶಿಪ್ ಮಾಡಿದ್ರಲ್ಲ, ಆ ಒಂದು ಸ್ಕಾಲರ್‌ಶಿಪ್ ತಗೊಳಕ್ಕೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಬಂದ ಎಲಿಜಿಬಿಲಿಟಿ ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು. ಸೊ ಈ ಒಂದು ಸ್ಕಾಲರ್‌ಶಿಪ್ ತಗೋಬೇಕಂದ್ರೆ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ ಬಂದು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಬೇಕು. ಬೇರೆ ರಾಜ್ಯದವರು ಅಪ್ಲೈ ಮಾಡಕ್ ಆಗೋದಿಲ್ಲ. ನಂತರ ಬಂದು ಲಾಸ್ಟ್ ಇಯರ್ ಅಲ್ಲಿ ಮಿನಿಮಮ್ 50% ಸ್ಕೋರ್ ಮಾಡಿರ್ಬೇಕು. ಮಕ್ಕಳು ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಇಯರ್ ಅಲ್ಲಿ ಪ್ರೀವಿಯಸ್ ಅಲ್ಲಿ 50% ಮಿನಿಮಮ್ ಸ್ಕೋರ್ ಮಾಡಿರ್ಬೇಕು. ಸೊ ಅದರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅವರಿಗೆ ಇದು ಅಪ್ಲೈ ಆಗೋದಿಲ್ಲ. ಫಸ್ಟ್ ಬಿಟ್ಟು ಸೆಕೆಂಡ್ ಟು 10th ವರೆಗೂ ಮಿನಿಮಮ್ 50% ಇರಬೇಕು. ಸೊ ನಂತರ ಸ್ಟೂಡೆಂಟ್ಸ್ ಬಂದು ಸ್ಯಾಟ್ಸ್ ಐಡಿ ಅಂದ್ರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕ್ ಸಿಸ್ಟಮ್ ಹೊಂದಿರಬೇಕು. ಅಂದ್ರೆ ನಿಮ್ಮ ಗೊತ್ತಿಲ್ಲ ಅಂದ್ರೆ ಹೆಡ್ ಮಾಸ್ಟರ್ ಅಥವಾ ಹೆಡ್ ಮೇಡಮ್ ಇರ್ತಾರಲ್ಲ ಸ್ಕೂಲಲ್ಲಿ ನಿಮ್ಗೆ ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಆ ಒಂದು ಸ್ಯಾಟ್ಸ್ ಅನ್ನ ಅಚೀವ್ಮೆಂಟ್ ಸಿಸ್ಟಮ್ ಅಂತ ತಿಳಿಸ್ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಎಲಿಜಿಬಿಲಿಟಿ ಕ್ರಿಟೇರಿಯಾ. ಹಾಗೆ ಇದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂದು ಫಸ್ಟ್ ಗೆ SC/ST ಕುಟುಂಬದ ಆನ್ಯುಯಲ್ ಇನ್ಕಮ್ ಎಷ್ಟಿರ್ಬೇಕು. ಸೊ ಅದು ಬಂದು ಫಸ್ಟ್ 8th ಸ್ಟ್ಯಾಂಡರ್ಡ್ ಓದ್ತಾ ಇರ್ತಾರಲ್ಲ, ಸೊ ಅಂತ ಒಂದು ಪೇರೆಂಟ್ಸ್ ಗೆ 6 ಲಕ್ಷದ ಒಳಗಡೆನೆ ಇನ್ಕಮ್ ಇರ್ಬೇಕಾಗಿರುತ್ತೆ. ಅದ್ರ ಮೇಲಿದ್ರೆ ಅಪ್ಲೈ ಮಾಡಕ್ ಆಗೋದಿಲ್ಲ. ನಂತರ 9th ಮತ್ತೆ 10th ಓದ್ತಾ ಇರ್ತಾರಲ್ಲ, ಸೊ ಅವರ ಒಂದು ಪೇರೆಂಟ್ಸ್ಗೆ 2.5 ಲಕ್ಷದ ಒಳಗಡೆ ಇರ್ಬೇಕಾಗಿರುತ್ತೆ. ಇದು SC/ST ಕುಟುಂಬ ಹೇಳ್ತಾ ಇರೋದು. ನೆಕ್ಸ್ಟ್ ಬಂದು OBC ಕ್ಯಾಟಗರಿ. ಆಸ್ ಇಟ್ ಈಸ್ OBC ಕ್ಯಾಟಗರಿ ಮೀನ್ಸ್ ಕ್ಯಾಟಗರಿ 1, 2A, 3A, 3B ಸ್ಟೂಡೆಂಟ್ಸ್ಗೆ. ಸೊ ಇದು ಬಂದ್ಬಿಟ್ಟು ಫಾರ್ 9th ಮತ್ತೆ 10th ಓದೋರ್ಗೆ ಆಲ್ಮೋಸ್ಟ್ ಸೇಮ್ ಆಸ್ ಇಟ್ ಈಸ್ SC/ST ಅವ್ರಿಗೆ ಏನಿರುತ್ತೋ ಸೇಮ್ ಅದೇ ಇದೆ. 2.5 ಲಕ್ಷದ ಒಳಗಡೆ ಇರಬೇಕು. ಹಾಗೆ ಫಸ್ಟ್ 8th ಅವ್ರಿಗೆ 6 ಲಕ್ಷದ ಒಳಗಡೆನೆ ಇರ್ಬೇಕಾಗತ್ತೆ. ಹಾಗೆ ನಂತರ ಬಂದ್ಬಿಟ್ಟು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್, ಸೊ ಜೈನ್, ಸಿಖ್, ಬೌದ್ಧ, ಪಾರ್ಸಿ ಇವ್ರು ಎಲ್ರಿಗೂ ಕೂಡ 1 ಲಕ್ಷದ ಒಳಗಡೆನೆ ಇರ್ಬೇಕಾಗಿರುತ್ತೆ. ಸೊ ಇಂಥವ್ರಿಗೆ ಫಸ್ಟ್ 10th ಎಲ್ಲರಿಗೂ ಕೂಡ 1 ಲಕ್ಷದ ಒಳಗಡೆನೆ ಇದ್ರೆ ಮಾತ್ರ ಈ ಒಂದು ಸ್ಕಾಲರ್‌ಶಿಪ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅದೇನ್ ವರಿ ಮಾಡೋಷ್ಟಿಲ್ಲ. ನಂತರ ಕಾರ್ಮಿಕ ಇಲಾಖೆ ಅಥವಾ ರೈತ ವಿದ್ಯಾನಿಧಿ ಅವರ ಮಕ್ಕಳಿಗೆ ಯಾವುದೇ ರೀತಿ ಆನ್ಯುಯಲ್ ಇನ್ಕಮ್ ಸೊ ರಿಕ್ವೈರ್ಡ್ ಇಲ್ಲ. ಸೊ ಇದು ಬಂದ್ಬಿಟ್ಟು ಕಾರ್ಮಿಕ ಅಂದ್ರೆ ಕೂಲಿ ಕಾರ್ಮಿಕ ಮಕ್ಳು ಇರ್ತಾರೆ. ಸೊ ಅವ್ರ ಲೇಬರ್ ಕಾರ್ಡ್ ಎಲ್ಲ ಗವರ್ಮೆಂಟ್ ಇಶ್ಯೂಸ್ ಮಾಡಿರುತ್ತೆ. ಅಂತ ಮಕ್ಕಳಿಗೆ ಆನ್ಯುಯಲ್ ಇನ್ಕಮ್ ಸೊ ಅಗತ್ಯತೆ ಇಲ್ಲ ಈ ಒಂದು ಸ್ಕಾಲರ್‌ಶಿಪ್ ನ ಅಪ್ಲೈ ಮಾಡಕ್ಕೆ. ಹಾಗೆ ರೈತ ಮಕ್ಕಳಿಗೆ ಅವ್ರಿಗೂ ಕೂಡ ಇದನ್ನ ಆನ್ಯುಯಲ್ ಇನ್ಕಮ್ ಸರ್ಟಿಫಿಕೇಟ್ ಕೊಡುವಂತ ಅಗತ್ಯ ಇರೋದಿಲ್ಲ. ಹಾಗೇನೆ ಓನ್ಲಿ ಒನ್ ಗವರ್ನಮೆಂಟ್ ಸ್ಕಾಲರ್‌ಶಿಪ್ ಫಾರ್ ಒನ್ ಸ್ಟೂಡೆಂಟ್. ಸೊ ಈ ಒಂದು ಮನೆಯಲ್ಲಿ ಒಂದು ಮಕ್ಕಳಿಗೆ ಮಾತ್ರ ಈ ಒಂದು ಸ್ಕಾಲರ್‌ಶಿಪ್ ಸಿಗೋದಕ್ಕೆ ಸಾಧ್ಯ. ಸೊ ಇಬ್ರು ಮಕ್ಕಳಿದ್ರೆ ಇಬ್ರು ಮಕ್ಕಳಿಗೂ ಇದನ್ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದೇ ಮಗುಗೆ ಮಾತ್ರ ಸಾಧ್ಯ. ಇನ್ನೊಂದು ಮಗುಗೆ ಇನ್ನೊಂದ್ ತರ ಗವರ್ಮೆಂಟ್ ಸ್ಕೀಮ್ಸ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹಾಗೆ ಬ್ಯಾಂಕ್ ಅಕೌಂಟ್‌ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಈಗೇನ್ ಸ್ಟೂಡೆಂಟ್ ಅಕೌಂಟ್ ಮಾಡ್ಸಿರ್ತಾರಲ್ಲ, ಸೊ ಪೇರೆಂಟ್ಸ್‌ಗೆ ಜಾಯಿಂಟ್ ಇರುತ್ತಲ್ಲ, ಆ ಒಂದು ಸ್ಟೂಡೆಂಟ್ ಅಕೌಂಟ್‌ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಲೇಬೇಕು. ಸೊ ಇಷ್ಟು ಬಂದ್ಬಿಟ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತುಂಬಾ ಸಿಂಪಲ್ ಆಗಿದೆ. ನಂತರ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನ್ ಬೇಕು. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೂಡ ಹೇಳ್ಬಿಡ್ತೀನಿ ನೋಡಿ.
ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಇಬ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಮೀನ್ಸ್ ಜೆರಾಕ್ಸ್ ಅನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹಾಗೆ 11 ನಂಬರ್ ಇರುವಂತಹ ಸ್ಯಾಟ್ ಐಡಿ, SAT ID ನಂಬರ್ ಬೇಕಾಗತ್ತೆ. ನಂತರ ಅಟ್ ಪ್ರೆಸೆಂಟ್ ನಿಮ್ಮ ಹತ್ತಿರ ಇರುವ ಆಕ್ಟಿವ್ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಬಂದ್ಬಿಟ್ಟು ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆಕ್ಟಿವ್ ಅಂದ್ರೆ ಒಂದು ಸರಿ ಸೊ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ರೆ ಅದನ್ನ 5 ವರ್ಷದವರೆಗೂ ಚಾಲ್ತಿಯಲ್ಲಿರುತ್ತೆ. ಫೋನ್ ನಂಬರ್ ಆಕ್ಟಿವ್ ಆಗಿರಬೇಕು. ಸೊ ಅಟ್ ಪ್ರೆಸೆಂಟ್ ನಿಮ್ಮ ಪೇರೆಂಟ್ಸ್ ನಂಬರ್ ಇರುತ್ತಲ್ಲ, ಅದು ಆಕ್ಟಿವ್ ಆಗಿರಬೇಕು. ವಿತ್ ಆಧಾರ್ ಲಿಂಕ್ ಆಗಿದ್ರೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೂಡೆಂಟ್ ಪಾಸ್ಬುಕ್ ಜೆರಾಕ್ಸ್ ಇರ್ಲೇಬೇಕು. ಸೊ ಪಾಸ್ಬುಕ್ ಇರುತ್ತೆ ಅಂದ್ಮೇಲೆ ಜೆರಾಕ್ಸ್ ಕೊಡ್ಬೋದು ಆರಾಮಾಗಿ. ಇನ್ ಕೇಸ್ ಆಫ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ, ಸ್ಟೂಡೆಂಟ್ ಬಂದ್ಬಿಟ್ಟು ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಅವ್ರದ್ದು ಬಂದ್ಬಿಟ್ಟು ಅಂಗವೈಕಲ್ಯ ಸರ್ಟಿಫಿಕೇಟ್ ಬೇಕು. ಅಂದ್ರೆ UDID ಕಾರ್ಡ್ ಅಂತ ಕರೀತಾರೆ. ಸೊ ಅವ್ರ ಹತ್ರ ಇರುತ್ತೆ, ಆಲ್ರೆಡಿ ಗವರ್ಮೆಂಟ್ ಕಡೆಯಿಂದ ಇಶ್ಯೂ ಆಗಿರುತ್ತೆ, ಆ ಒಂದು ಸರ್ಟಿಫಿಕೇಟ್ ಕೊಡ್ಬೇಕಾಗತ್ತೆ. ಇನ್ ಕೇಸ್ ಪೇರೆಂಟ್ಸ್ ಏನಾದ್ರು ಕಟ್ಟಡ ಕಾರ್ಮಿಕರಾಗಿದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಕಾರ್ಡ್ ID ಅಂತ ಇರುತ್ತೆ. ಸೊ ಅದನ್ನ ನೀವು ಇಶ್ಯೂ ಮಾಡ್ಬೇಕಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಇದಕ್ಕೆ ಅಪ್ಲೈಯಿಂಗ್ ಮೆಥಡ್ ಹೇಗ್ ಮಾಡ್ಬೋದು? ತುಂಬಾ ಸಿಂಪಲ್, ನಿಮ್ಮ ಮೊಬೈಲ್ಗಳಲ್ಲೇ ಅಪ್ಲೈ ಮಾಡ್ಬೋದು ಆರಾಮಾಗಿ. ಸೊ ಅದನ್ನ ನಾನು ಯಾವ ತರ ಮಾಡ್ಬೋದು ಅಂತ ಜಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಐದರ್ ನೀವು ಮೊಬೈಲ್ ಅಲ್ಲೇ ಅಪ್ಲೈ ಮಾಡೋ ಇಂಟ್ರೆಸ್ಟ್ ಇದ್ರೆ ಸುಮ್ಮನೆ ನೋಟ್ ಮಾಡ್ಕೊಳ್ಳಿ. ಅದರ್ವೈಸ್ ನಾನು ಮೊಬೈಲ್ ಅಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ ಅಂತಂದ್ರೆ ಅದಕ್ಕೆ ಬೇರೆ ಒಂದು ಆಪ್ಷನ್ ಕೂಡ ಕೊಡ್ತೀನಿ. ಸೊ ಫಸ್ಟ್ ಮೊಬೈಲ್ ಅಪ್ಲೈ ಮಾಡೋರು ಇಲ್ಲಿ ಸ್ಟೆಪ್ 1 ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. ಅಂದ್ರೆ ssp.karnataka.government.in ಅನ್ನೋದನ್ನ ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡಿ. ನಂತರ ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಸೊ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ SAT ID, ನಂತರ ಸ್ಟೂಡೆಂಟ್ ಆಧಾರ್ ಡೀಟೇಲ್ಸ್ ಹಾಕಿ, ನಂತರ ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕಿ. ನಂತರ ಅದು OTP ಕೇಳುತ್ತೆ. ಸೊ OTP ನಿಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಆ OTP ನ ಎಂಟರ್ ಮಾಡಿ. ನಂತರ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಸಿಗುತ್ತೆ. ಸೊ ಈ ಒಂದು ಪಾಸ್ವರ್ಡ್ ನ ನೀವು ಅಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ನಂತರ ಸ್ಟೆಪ್ 3 ಏನ್ ಮಾಡ್ಬೇಕಂದ್ರೆ ಲಾಗಿನ್ ಮತ್ತೆ ಡೀಟೇಲ್ಸ್ ಅನ್ನ ಕೊಡಿ. ಸೊ ಲಾಗಿನ್ ಡೀಟೇಲ್ಸ್ ಏನ್ ಕೊಡ್ಬೇಕಂದ್ರೆ ನಿಮ್ಮ ಒಂದು ಯೂಸರ್ ID, ಅಂದ್ರೆ ಕ್ರಿಯೇಟ್ ಅಕೌಂಟ್ ಅಂತ ಫಸ್ಟಿಗೆ ಏನ್ ಹೇಳಿದ್ನಲ್ಲ, ಅಕೌಂಟ್ ಕ್ರಿಯೇಟೆಡ್ ಆಗಿದಾಗ ನಿಮ್ಗೆ ಯೂಸರ್ ID ಸಿಗತ್ತೆ. ಸೊ ಆ ಒಂದು ಯೂಸರ್ ID ಮತ್ತೆ ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ. ಸೊ ಲಾಗಿನ್ ಆಗಿ ನಂತರ ಅಲ್ಲಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿರೋ RD ನಂಬರ್ ಅನ್ನ ಹಾಕಿ. ಸೊ RD ನಂಬರ್ ಅನ್ನ ನಾನು ಆಗ್ಲೇ ಹೇಳಿದ್ನಲ್ಲ, ಅದನ್ನ ಹಾಕ್ಬಿಟ್ಟು ವೆರಿಫೈ ಮಾಡಿ. ಸೊ ವೆರಿಫೈ ಅನ್ನೋ ಆಪ್ಷನ್ ಅಲ್ಲೇ ಇರುತ್ತೆ, ಆ ವೆರಿಫೈ ಮಾಡಿ. ನೆಕ್ಸ್ಟ್ ಸ್ಟೆಪ್ 4 ಏನ್ ಮಾಡ್ಬೇಕಂದ್ರೆ ಆಧಾರ್ EYC ಮತ್ತೆ ಸಬ್ಮಿಟ್ ಮಾಡ್ಬೇಕು. ಅದನ್ನ ಹೇಗ್ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬೇಕು. ಸೊ ಎಲ್ಲ ಸರಿಯಾಗಿದ್ಯಾ ಅಂತ ಹೇಳಿ ಅದನ್ನ ಪರಿಶೀಲಿಸಿ ನಂತರ ಏನ್ ಮಾಡ್ಬೇಕು, ಕೆಳಗಡೆ ಸಬ್ಮಿಟ್ ಬಟನ್ ಅಂತ ಇರುತ್ತೆ, ಆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಕ್ನಾಲಜ್ಮೆಂಟ್ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಳ್ಳಿ. ಅಂದ್ರೆ ಮೊಬೈಲ್ ಅಲ್ಲಿ ಇರುತ್ತೆ, ಅದನ್ನ ನೀವು ಹೋಗಿ ಪ್ರಿಂಟ್ ಔಟ್ ತಗೊಳ್ಬಹುದು. ಆರ್ ನಿಮ್ಗೆ ಏನಾದ್ರು ಮೊಬೈಲ್ ಅಲ್ಲಿ ಇಷ್ಟೆಲ್ಲ ರಿಸ್ಕ್ ಮೇಡಮ್, ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ತುಂಬಾ ಸಿಂಪಲ್. ಸೊ ಈ ಒಂದು ಏನ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ನಲ್ಲ, ಅದಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಒಂದು ನಿಯರೆಸ್ಟ್ ಯಾವ್ದು ಗ್ರಾಮವನ್ನು ಅಥವಾ ಬೆಂಗಳೂರುವನ್ನು ಅಥವಾ ಸೈಬರ್ ಸೆಂಟರ್ಗಳಿಗೆ ಹೋಗಿ ಕೊಟ್ರೆ ಅವರೇ ನಿಮ್ಗೆ ನೀಟಾಗಿ ಅಪ್ಲೈ ಮಾಡ್ಬಿಟ್ಟು ಒಂದು ಅಕ್ನಾಲಜ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಇಷ್ಟೇ ಸಿಂಪಲ್. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಸಿಗುತ್ತೆ ಅದನ್ನು ಕೂಡ ನಾನು ಡೀಟೇಲ್ಸ್ ಹೇಳ್ತೀನಿ ನೋಡಿ. ಸೊ ಫಾರ್ SC/ST ಕ್ಯಾಟಗರಿ ಅವರಿಗೆ ಫಸ್ಟ್ ಟು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಅಂದ್ರೆ ಗಂಡು ಮಕ್ಕಳಿಗೆ 1,000 ರೂಪಾಯಿ, ಹೆಣ್ಮಕ್ಳಿಗೆ 1,100 ರೂಪಾಯಿ ಸಿಗುತ್ತೆ. 6th ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ 6,150 ರೂಪೀಸ್ ಬಾಯ್ಸ್ ಸಿಗುತ್ತೆ, ಹಾಗೆ 1,250 ರೂಪೀಸ್ ಗರ್ಲ್ಸ್ಗೆ ಸಿಗುತ್ತೆ. ಹಾಗೆ ಫಾರ್ ಹಾಸ್ಟೆಲರ್ಸ್, ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತಾರಲ್ಲ ಅವರಿಗೆ ಬಂದ್ಬಿಟ್ಟು 1,000 ರೂಪಾಯಿ ತನಕನೂ ಸಿಗುತ್ತೆ, 7,000 ರೂಪೀಸ್. ಮತ್ತೆ OBC ಕ್ಯಾಟಗರಿ ಅಂದ್ರೆ ಕ್ಯಾಟಗರಿ 1, ಕ್ಯಾಟಗರಿ 2A, 3A, 3B. ಸೊ ಅಂತ ಸ್ಟೂಡೆಂಟ್ಸ್ಗೆ ಫಸ್ಟ್ ಇಂದ 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಆಸ್ ಇಟ್ ಈಸ್ ಇವಾಗ ನಾನು ಏನ್ ಹೇಳ್ದೆ ಅಲ್ಲ, ಸೊ SC/ST ಕ್ಯಾಟಗರಿ ಅಷ್ಟೇ ಸಿಗುತ್ತೆ. 9th ಮತ್ತೆ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ 4,000 ರೂಪೀಸ್ ಬಾಯ್ಸ್ ಸಿಗುತ್ತೆ, ಹಾಗೆ 4,100 ರೂಪೀಸ್ ಹೆಣ್ಮಕ್ಳಿಗೆ ಸಿಗುತ್ತೆ. ಹಾಗೆ ಫಾರ್ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್, ಜೈನ್, ಸಿಖ್, ಪಾರ್ಸಿ, ಬುದ್ಧಿಸ್ಟ್, ಸೊ ಈ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಫಸ್ಟ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಹೇಗಿರುತ್ತಪ್ಪ ಅಂದ್ರೆ ಆಕ್ಚುಯಲ್ ಎಜುಕೇಶನಲ್ ಫೀಸ್ ಬೇಸ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಅವ್ರು ಏನ್ ಎಜುಕೇಶನ್ ಓದ್ತಾ ಇರ್ತಾರಲ್ಲ ಅವರ ಒಂದು ಫೀಸ್ ಇಂದ ಹಿಡಿದು ಅದ್ರ ಮೇಲೆ ಬೇಸ್ ಆಗಿ ಇವರು ಸ್ಕಾಲರ್ಶಿಪ್ ನ ಕೊಡ್ತಾರೆ. ಸೊ ಹಾಗೇನೆ ಇದನ್ನ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವರೊಂದು ಎಜುಕೇಶನ್ ಇದಕ್ಕೆ ಫೀಸ್ ಅನ್ನೋದು ಕಟ್ಟಿರ್ತಾರಲ್ಲ, ಆ ಫೀಸ್ ಅನ್ನೋದು ರಿಅಂಬರ್ಸ್ಮೆಂಟ್ ಆಗುತ್ತೆ ವಿತ್ ಅಡಿಷನಲ್ ಅಲೋವೆನ್ಸ್. ಸೊ ಅವ್ರಿಗೆ ಅಡಿಷನಲ್ ಆಗಿ ಏನೇನು ಫೀಸಸ್ ಅಥವಾ ಬೇರೆ ಚಾರ್ಜಸ್ ಇರುತ್ತಲ್ಲ ಅದೆಲ್ಲಾನು ಕೂಡ ಇನ್ಕ್ಲೂಡ್ ಮಾಡಿ ಗವರ್ಮೆಂಟ್ ಅವ್ರಿಗೆ ಸ್ಕಾಲರ್ಶಿಪ್
ಸ್ಕಾಲರ್ಶಿಪ್ಸ್ ನ ಕೊಡ್ತಾ ಇದೆ, ಸಪೋರ್ಟ್ ಫಾರ್ ಹಾಸ್ಟೆಲರ್ಸ್ ಕೂಡ. ಸೊ ಹಾಸ್ಟೆಲ್ ಅಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೂ ಕೂಡ ಈ ಒಂದು ಕ್ಯಾಟಗರಿ ಮಕ್ಕಳಿಗೆ ಹೆಚ್ಚಿನ ಒಂದು ಇದನ್ನ ಸ್ಕಾಲರ್ಶಿಪ್ಸ್ ನ ಕೊಡ್ತಾ ಇದೆ. ಸೊ ಹಾಗೇನೆ ಲಾಸ್ಟ್ ಒನ್ ಬಂದ್ಬಿಟ್ಟು, ಸೊ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮಾತ್ರ ಸಿಗುತ್ತಾ, ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಸಿಗಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ, ಖಂಡಿತವಾಗ್ಲೂ ಸಿಗುತ್ತೆ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೂ ಸಿಗುತ್ತೆ. ಸೊ ರೆಕಾಗ್ನೈಸ್ಡ್ ಆಗಿರ್ಬೇಕು, ರೆಕಾಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಈ ಒಂದು ಪ್ರೈವೇಟ್ ಸ್ಕೂಲ್ಗಳು ಆಲ್ಮೋಸ್ಟ್ ಇವಾಗ ಎಲ್ಲಾನು ರೆಕಾಗ್ನೈಸ್ಡ್ ಆಗಿರುತ್ತೆ. ಈ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇರೋಂತ ಮಕ್ಕಳಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ವಿಷಯ ಇಷ್ಟೇ, 1000 ಅಂತ ಯೋಚನೆ ಮಾಡಬೇಡಿ, 7,000 ಅಂತಾನು ಕಡಿಮೆ ಅನ್ಬೇಡಿ. ಈಗ 500 ರೂಪಾಯಿ ಕೂಡ ತುಂಬಾ ಮುಖ್ಯ, 1000 ರೂಪಾಯಿ ಕೂಡ ತುಂಬಾ ಮುಖ್ಯ. ನಿಮ್ಮ ಮಕ್ಕಳಿಗೆ ಅದು ಸಿಗ್ತಾ ಇದೆ ಅಂದ್ರೆ ನೀವು ಯಾಕೆ ಬಿಡ್ತೀರಾ? ಅದು ಫ್ರೀ ಆಗಿ ಗವರ್ಮೆಂಟ್ ಕಡೆಯಿಂದ ಸಿಗ್ತಾ ಇದೆ. ಸಿಗುವಂತ ಒಂದೊಂದು ರೂಪಾಯಿ ನಿಮ್ಮ ಮಕ್ಕಳು ಎಜುಕೇಶನ್ಗೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ರು ಅಷ್ಟೇ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಿಮ್ಮ ಮನೇಲಿ ಫಸ್ಟ್ ಇಂದ 10th ವರೆಗೂ ಓದ್ತಾ ಇರೋ ಮಕ್ಳಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಒಂದು ರಿಲೇಷನ್ಸ್, ಫ್ರೆಂಡ್ಸ್, ಈ ಬೇರೆ ಯಾರೇ ಒಂದು ಮಕ್ಳುಗಳಿದ್ರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಆಫ್ ಈ ಒಂದು ಲಾಸ್ಟ್ ಡೇಟ್ ಇರೋದು ಬಂದು ಈ ಮಂತ್ 30th ಲಾಸ್ಟ್ ಇದೆ, ಅಂದ್ರೆ ಜೂನ್ 30ನೇ ತಾರೀಕುವರೆಗೂ ಮಾತ್ರ ಇದೆ. ಸೊ ಸರ್ವರ್ ಬಿಸಿ ಇರೋದ್ರಿಂದ ಆಕ್ಚುಲಾಗಿ ನೀವು 30ನೇ ತಾರೀಕುವರೆಗೂ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಿ. ಖಂಡಿತವಾಗ್ಲೂ ಗವರ್ನಮೆಂಟ್ ಈ ರೀತಿ ಫ್ರೀ ಆಗಿ ಸ್ಕಾಲರ್ಶಿಪ್ ನ ಬಿಡುಗಡೆ ಮಾಡಿದೆ ಆಲ್ರೆಡಿ. ಸೊ ನಂತರ ನೀವು ಅಪ್ಲೈ ಮಾಡಿದ ನಂತರ ಒಂದ್ ಸ್ವಲ್ಪ ದಿನಕ್ಕೇನೆ ಈ ಅಮೌಂಟ್ ಅನ್ನೋದು ಫಂಡ್ ರಿಲೀಸ್ ಆಗಿ ಎಲ್ಲಾ ಸ್ಟೂಡೆಂಟ್ಸ್ ಅಕೌಂಟ್ಸಿಗೂ ಬೀಳ್ತಾ ಇದೆ. ಇದೇ ತರ ಇನ್ಫಾರ್ಮೇಶನ್ ನಿಮಗೆ ಸಿಗ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ನಾನು ಹೊಸ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.